ನಿನ್ನೆ ಭಾರತೀಯ ಕ್ರಿಕೆಟ್ ಪ್ರೇಮಿಗಳಿಗೆ ಎರಡೆರಡು ನಿರಾಸೆ. ಒಂದು ಕಡೆ ಐರ್ಲೆಂಡ್ ವಿರುದ್ಧದ ಟಿ20 ಸರಣಿಯನ್ನ ಭಾರತ ಮೆನ್ಸ್ ತಂಡ ಸೋತ್ರೆ, ಮತ್ತೊಂದು ಕಡೆ ಮಹಿಳಾ ಟಿ20 ವಿಶ್ವಕಪ್ನಿಂದ ಭಾರತ ಹೊರಬಿದ್ದಿದೆ. ಹೌದು, ಸ್ಟಾರ್ ಆಟಗಾರ್ತಿ ಎಲಿಸ್ ಪೆರ್ರಿ ಮತ್ತು ಆಶ್ಲಿ ಗಾರ್ಡ್ನರ್ ಅವರ ಭರ್ಜರಿ ಆಟದಿಂದಾಗಿ ಆಸ್ಟ್ರೇಲಿಯಾ ಮಹಿಳಾ ಟಿ20 ವಿಶ್ವಕಪ್ ಲೀಗ್ ಹಂತದ ಪಂದ್ಯದಲ್ಲಿ ಭಾರತವನ್ನ 6 ವಿಕೆಟ್ಗಳಿಂದ ಸೋಲಿಸಿ ಅಜೇಯವಾಗಿ ಸೆಮಿಫೈನಲ್ಗೆ ಎಂಟ್ರಿಯನ್ನ ಕೊಟ್ಟಿದೆ. ಈ ಮೂಲಕ ಭಾರತ ಲೀಗ್ ಹಂತದಲ್ಲಿ ಟೂರ್ನಿಯಿಂದ ಹೊರಬಿದ್ದಿದೆ. ಟಾಸ್ ಗೆದ್ದಂತಹ ಟೀಂ ಇಂಡಿಯಾಗೆ ಉತ್ತಮ ಆರಂಭ ಸಿಕ್ತು. ಆರಂಭಿಕರಾದ ಸ್ಮೃತಿ ಮಂದಾನ ಮತ್ತು ಶೆಫಾಲಿ ವರ್ಮಾ ಜೋಡಿ ಉತ್ತಮ ಅಡಿಪಾಯವನ್ನ ಹಾಕೊಟ್ರು. ಆರಂಭದಲ್ಲಿ ತಾಳ್ಮೆಯಿಂದ ಬ್ಯಾಟ್ ಮಾಡಿದ ಭಾರತದ ಆರಂಭಿಕರು ಪವರ್ ಪ್ಲೇನಲ್ಲಿ ವಿಕೆಟ್ ಬೀಳದಂತೆ ನೋಡಿಕೊಳ್ಳುವುದಕ್ಕೆ ಸಕ್ಸಸ್ ಆದರು. ಮೊದಲ ವಿಕೆಟ್ಗೆ ಶೆಫಾಲಿ ಮತ್ತು ಸ್ಮೃತಿ 9.1 ಓವರ್ಗಳಲ್ಲಿ 66 ರನ್ ಸೇರಿಸಿತು. ಈ ಹಂತದಲ್ಲಿ ಸ್ಫೋಟಕ ಆರಂಭಿಕ ಆಟಗಾರ್ತಿ ಶೆಫಾಲಿ ವರ್ಮಾ 3 ಬೌಂಡ್ರಿ 2 ಸಿಕ್ಸರ್ ಸಹಾಯದಿಂದ 34 ರನ್ ಸಿಡಿಸಿದ್ರು. ಇನ್ನು ಆರಂಭಿಕರಾದಂತಹ ಸ್ಮೃತಿ ಮಂದಾನ 6 ಬೌಂಡ್ರಿ ನೆರವಿನೊಂದಿಗೆ 38 ರನ್ ಬಾರಿಸಿದಾಗ ರನ್ಔಟ್ ಆಗ್ತಾರೆ. ಮೂರನೇ ವಿಕೆಟ್ಗೆ ನಾಯಕಿ ಹರ್ಮನ್ ಪ್ರೀತ್ ಕೌರ್ ಮತ್ತು ಜೆಮಿಮಾ ರಾಡ್ರಿಗಸ್ ಇನ್ನಿಂಗ್ಸ್ ಬೆಳೆಸುವ ಜವಾಬ್ದಾರಿಯನ್ನು ವಹಿಸಿಕೊಳ್ತಾರೆ. ಈ ಜೋಡಿ ಆಸ್ಟ್ರೇಲಿಯಾ ಬೌಲರ್ಗಳ ತಂತ್ರವನ್ನು ಮೆಟ್ಟಿ ನಿಂತು ಬ್ಯಾಟ್ ಮಾಡಿ 45 ಎಸೆತಗಳಲ್ಲಿ 64 ರನ್ ಸೇರಿಸಿತು. ಈ ಹಂತದಲ್ಲಿ ಜೆಮಿಮಾ ರಾಡ್ರಿಗಸ್ 34 ರನ್ ಬಾರಿಸಿದಾಗ ರಿಟೈರ್ಡ್ ಹರ್ಟ್ ಆದ್ರು. ಇನ್ನು ಹರ್ಮನ್ ಪ್ರೀತ್ ಕೌರ್ ಉತ್ತಮ ಬ್ಯಾಟಿಂಗ್ ನಡೆಸಿದ್ರು. 27 ಎಸೆತಗಳಲ್ಲಿ 6 ಬೌಂಡ್ರಿ 3 ಸಿಕ್ಸರ್ನೊಂದಿಗೆ 56 ರನ್ ಬಾರಿಸಿದ್ರು. 20ನೇ ಓವರ್ನಲ್ಲಿ ಹ್ಯಾಟ್ರಿಕ್ ಸಿಕ್ಸರ್ ಬಾರಿಸುವ ಮೂಲಕ ಭಾರತದ ಮೊತ್ತವನ್ನು ಹೆಚ್ಚಿಸಿದ್ರು. ಅಂತಿಮವಾಗಿ ಭಾರತ 20 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 170 ರನ್ ಗಳಿಸಿತು. ಈ ಗುರಿ ಬೆನ್ನತ್ತಿದಂತಹ ಆಸ್ಟ್ರೇಲಿಯಾ ತಂಡದ ಆರಂಭ ಉತ್ತಮವಾಗಿರಲಿಲ್ಲ. ಜಾರ್ಜಿಯಾ ಓಲ್ 4 ರನ್ ಗಳಿಸಿ ರೇಣುಕಾ ಸಿಂಗ್ಗೆ ವಿಕೆಟ್ ಒಪ್ಪಿಸಿದ್ರು. ಮಿಡಲ್ ಆರ್ಡರ್ನಲ್ಲಿ ಫೋಬೆ ಲಿಚ್ ಫೀಲ್ಡ್ 24 ರನ್ ಗಳಿಸಿ ಶ್ರೀಚರಣಿ ಸ್ಪಿನ್ ಬೌಲಿಂಗ್ ಎದುರಿಸುವಲ್ಲಿ ಎಡವಿ ವಿಕೆಟ್ ಒಪ್ಪಿಸಿದ್ರು. ಆರಂಭಿಕ ಆಟಗಾರ್ತಿ ಬೆತ್ ಮೂನಿ 22 ರನ್ ಸಿಡಿಸಿ ದೀಪ್ತಿ ಶರ್ಮಾ ಅವರಿಗೆ ವಿಕೆಟ್ ಒಪ್ಪಿಸುತ್ತಾರೆ. ಇನ್ನು 4ನೇ ವಿಕೆಟ್ಗೆ ಎಲಿಸ್ ಪೆರ್ರಿ ಮತ್ತು ಆಶ್ಲಿ ಗಾರ್ಡನರ್ ಜೋಡಿ ಭರ್ಜರಿ ಜೊತೆಯಾಟ ಮಾಡಿತು. ಇನ್ನು ಈ ಜೋಡಿಯಿಂದ ಆಸ್ಟ್ರೇಲಿಯಾದ ಗೆಲುವಿನ ಕನಸು ನನಸಾಗುತ್ತೆ. ಸ್ಟಾರ್ ಆಟಗಾರ್ತಿ ಎಲಿಸ್ ಪೆರ್ರಿ 8 ಬೌಂಡ್ರಿಗಳ ನೆರವಿನೊಂದಿಗೆ 56 ರನ್ ಗಳಿಸಿದ್ರೆ, ಆಶ್ಲಿ ಗಾರ್ಡನರ್ ಅಜೇಯ 53 ರನ್ ಗಳಿಸಿ ತಂಡಕ್ಕೆ ಜಯ ತಂದುಕೊಡ್ತಾರೆ. ಅಂತಿಮವಾಗಿ ಆಸ್ಟ್ರೇಲಿಯಾ ಭರ್ಜರಿ ಜಯ ಕಂಡು ಸೆಮಿಫೈನಲ್ ಹಂತವನ್ನ ಪ್ರವೇಶಿಸಿದೆ. ಈ ಸೋಲಿನೊಂದಿಗೆ ಈ ಬಾರಿಯಾದರೂ ಟಿ20 ವಿಶ್ವಕಪ್ ಭಾರತದ ಮುಡಿಗೇರುತ್ತೆ ಅಂತ ಕಾಯ್ತಾ ಇದ್ದಂತಹ ಕೋಟ್ಯಾಂತರ ಭಾರತೀಯ ಅಭಿಮಾನಿಗಳಿಗೆ ನಿರಾಸೆಯಾದಂತಾಗಿದೆ.